ಪಾಪ ಮೊನ್ನೆ ಮರದ ಕೊಂಬೆ ಬಿದ್ದು ಮೆದುಳೆಲ್ಲ 12 ಪೀಸ್ ಆಗಿತ್ತಲ್ಲ ಚಿಪ್ಪು. ಮಂಡೆ ಚಿಪ್ಪು 12 ಪೀಸ್ ಆದಂತಹ ವ್ಯಕ್ತಿ ಈಗ ಬ್ರೈನ್ ಒಂದು ರೀತಿಯಾಗಿ ಈ ಸುದ್ದಿ ಹೇಳಕ್ಕೆ ಬೇಜಾರಾಗ್ತಾ ಇದೆ ರೀ ಪಾಪ. ನನಗೆ ಈ BBMP ವಿಚಾರದಲ್ಲಿ ಕೋಪನೂ ಬರ್ತಾ ಇದೆ, ಜೊತೆಗೆ ಈ ಸುದ್ದಿ ಹೇಳಕ್ಕೂ ಒಂಥರ ಸಂಕಟ ಆಗ್ತಾ ಇದೆ. ಕಾರಣ ಅನ್ಯಾಯದ ರೀತಿಯಲ್ಲಿ ಅವನಿಗೆ ಆಗೋಗಿದೆ. ನಾನೇನೋ ಅಂದ್ಕೊಳ್ತಾ ಇದ್ದೆ ಈ ವ್ಯಕ್ತಿ ಹೇಗಾದರೂ ಒಂದು ರೀತಿಯಾಗಿ ಒಂಥರ ಮಿರಾಕಲ್ ಆಗಿ ಬಂದ್ಬಿಡ್ತಾನೆ ಅಂತ ಹೇಳಿ. ಪಾಪ ಮೆದುಳು ಏನು ಮಾಡದಿರುವಂಥ ಪರಿಸ್ಥಿತಿ ಈಗ ತಲುಪಿದೆ. ಚಿಪ್ಪು 12 ಪೀಸ್ ಏನೋ ಆಗಿತ್ತು, ತಲೆ ಚಿಪ್ಪು, ಬುರುಡೆ ಚಿಪ್ಪು. ಆದರೆ ಮೆದುಳು ಮಾತ್ರ ಸರಿ ಇತ್ತೇನೋ ಅಂದ್ಕೊಂಡಿದ್ವಿ, ಬಟ್ ಹಂಗಾಗಿಲ್ಲ ಅದು. ಪಾಪ ಪೂರ್ತಿಯಾಗಿ ಈಗ ಮೆದುಳು ನಿಷ್ಕ್ರಿಯ ಆಗಿಬಿಟ್ಟಿದೆ ಅಂತ ಹೇಳ್ತಿದ್ದಾರೆ. ಸಾಮಾನ್ಯವಾಗಿ 72 ಗಂಟೆ 78 ಗಂಟೆ ಹೇಳ್ತಾರೆ ಅಬ್ಸರ್ವೇಷನ್ಲಿ ಇಡ್ತೀವಿ, ಅವಾಗ ಏನಾದರೂ ಆಗಬಹುದು ಅಂತ ಹೇಳಿ. ಬಟ್ ವೈದ್ಯರು ಹೇಳ್ತಾ ಇದ್ದಾರೆ ಇನ್ನೂ ಹಂಗಾಗಿಲ್ಲ ಅಂತ ಹೇಳಿ. 72 ಅವರ್ಸ್ ಆದಮೇಲೆ ಹೇಳ್ತಾರೆ, 3 ದಿನ ಆದ ನಂತರ. ಈಗ 3-4ನೇ ದಿನ ಇವತ್ತಿಗೆ. ಈಗ ಪರಿಸ್ಥಿತಿ ಹೇಗೆ ಅಂತಂದರೆ ನಿಷ್ಕ್ರಿಯವಾಗಿದೆ ಅಂಥೇಳಿ. ಅಲ್ಟಿಮೇಟ್ಲಿ ಜೀವ ಇರುತ್ತೆ, ಬಟ್ ಏನೂ ಬಾಡಿ ಮೂಮೆಂಟ್ ಆಗ್ತಾ ಇರೋದಿಲ್ಲ ಅಷ್ಟೇ. ಮೆದುಳು ನಿಷ್ಕ್ರಿಯಗೊಂಡ್ಬಿಟ್ಟಿದೆ. ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಜೀವ ಇರುತ್ತೆ, ಆಮೇಲೆ ಇರೋದಿಲ್ಲ, ಅದಷ್ಟೇ. ಹಂಗೆ ಹೇಳ್ಬೋದು ನಿಮಗೆ. ಬಟ್ ಸುದ್ದಿ ಹೇಳೋಕ್ಕೆ ಕಷ್ಟ ಅದು. ಸರ್ಜರಿ ನಡೆದು 60 ಗಂಟೆಗಳು ಕಳೆದರೂ ಕೂಡ ಯಾವುದೇ ಸ್ಪಂದನೆ ಆಗ್ತಾ ಇಲ್ಲ. ಬ್ರೈನ್ ಡೆಡ್ ಆಗಿದೆ ಅಂತ ಕುಟುಂಬಸ್ಥರಿಗೆ ವೈದ್ಯರು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಕುಟುಂಬಸ್ಥರು ಹೇಳಿದ್ರೆ ಅವರ ಅಂಗಾಂಗಗಳನ್ನು ಬೇರೆ ಕಡೆ ಕೊಡುವಂತಹ ವರದಿಗಳನ್ನೆಲ್ಲ ಕೇಳಿದ್ವಿ. ಬಟ್ ಏನು ಮಾಡ್ತಾರೋ ಗೊತ್ತಿಲ್ಲ. ನನ್ನ ಸಹೋದ್ಯೋಗಿ ಮಾರುತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಾರುತಿ, ಈ ಸುದ್ದಿ ಹೇಳೋಕ್ಕೇ ಒಂಥರ ಕಷ್ಟ ಆಗೋಯ್ತು ನನಗೆ. ಯಾಕಂದರೆ ಭಾಳ ಒಂಥರ ನಂಬಿಕೆ ಇಟ್ಕೊಂಡಿದ್ದೆ ವ್ಯಕ್ತಿ ಹೇಗಾದರೂ ಆಚೆ ಬರ್ತಾರೆ ಅಂತೇಳಿ. ಪಾಪ ತಂದೆ ಅನುಭವಿಸ್ತಾ ಇರುವಂಥ ಯಾತನೆ, ತಂದೆಗೆ ನೀನು ಆಪರೇಷನ್ ಆಗುತ್ತೆ. ಇವತ್ತು ನೋಡಿದರೆ ಮಗನ ಪರಿಸ್ಥಿತಿ ಮೆದುಳು ನಿಷ್ಕ್ರಿಯಗೊಂಡಿದೆ ಅಂತಿದ್ದಾರೆ. 3 ದಿನ ಆದ ನಂತರ ಏನಾದರೂ ಒಂಚೂರು ಆ್ಯಕ್ಟಿವ್ ಆಗ್ಬೋದು, ಸ್ಪಂದಿಸ್ಬೋದು ಅನ್ನುವಂತಹ ಆಸೆಯನ್ನು ಇಟ್ಕೊಂಡು ಕೂತಿದೆ. ಬಟ್ ಸುದ್ದಿ ಹೇಳೋಕ್ಕೆ ಒಂಥರ ಕಷ್ಟ ಆಗ್ತಾ ಇದೆ. ಏನು ಬರ್ತಾ ಇದೆ ಈಗ ಮಾಹಿತಿ ಮಾರುತಿ? ಅರುಣ್, ಖಂಡಿತ ಸತ್ಯ. ಯಾಕಂದರೆ ಭಾನುವಾರ ಮಧ್ಯಾಹ್ನ ಆದಂತಹ ಘಟನೆ. ರಿಕವರಿ ಆಗ್ತಾರೆ, ಏನು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ಆಪ್ರೇಷನ್ ಆಗಿತ್ತು, ರಿಕವರಿ ಆಗ್ತಾರೆ ಅನ್ನುವಂತಹ ನಂಬಿಕೆಯಲ್ಲೇ ವೈದ್ಯರು ಕೂಡ ಇದ್ದರು. ಈಗ ಯಾವುದೇ ತಲೆಗೆ ಪೆಟ್ಟು ಬಿದ್ದಾಗ 48 ಗಂಟೆಗಳ ಕಾಲದಲ್ಲಿ ಆ ವ್ಯಕ್ತಿ ಸ್ಪಂದಿಸಲಿಲ್ಲ ಅಂದರೆ ಆ ವ್ಯಕ್ತಿಯ ಬ್ರೈನ್ ಡೆಡ್ ಆಗಿದೆ ಅಂತ ವೈದ್ಯಕೀಯ ಟರ್ಮ್ಸಲ್ಲಿ ಡಿಕ್ಲೇರ್ ಮಾಡ್ತಾರೆ. ಈಗ ಆ ಮಾಹಿತಿಯನ್ನು ಕುಟುಂಬಸ್ಥರಿಗೆ ನೀಡಿರುವಂಥದ್ದು 48 ಗಂಟೆಯಲ್ಲಿ ಈಗಾಗಲೇ 48 ಗಂಟೆಗಿಂತ ಹೆಚ್ಚಿನ ಕಾಲ ಆಗಿದೆ. ಚಿಕಿತ್ಸೆಗೆ ಅಂದರೆ ಭಾನುವಾರ ಮಧ್ಯಾಹ್ನದಿಂದ ಚಿಕಿತ್ಸೆ ನೀಡಲಾಗ್ತಿದೆ. ಆದರೂ ಸಹ ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡದೇ ಇರೋದ್ರಿಂದ ಬ್ರೈನ್ ಡೆಡ್ ಅನ್ನುವಂತಹ ಒಂದು ಮಾತನ್ನು ವೈದ್ಯರು ಕುಟುಂಬಸ್ಥರಿಗೆ ನಿನ್ನೆ ರಾತ್ರಿಯೇ ತಿಳಿಸಿರುವಂಥದ್ದು. ಅಂದರೆ ಬ್ರೈನ್ ಇನ್ನೂ ವರ್ಕ್ ಆಗ್ತಿಲ್ಲ, ನಿಷ್ಕ್ರಿಯಗೊಂಡಿದೆ, ಪ್ರಯತ್ನ ಪಡೋಣ. ಯಾಕಂದರೆ ಕೆಲವು ಕೇಸ್ಗಳಲ್ಲಿ 4-5 ದಿವಸ ಆದಮೇಲೆ ಆ್ಯಕ್ಟಿವ್ ಆಗುವಂಥ ಸಾಧ್ಯತೆ ಇದೆ, ಇನ್ನೂ 1-2 ದಿವಸ ನೋಡೋಣ ಅಂತ ಒಂದು ಮಾಹಿತಿನ ಇದ್ರ ಜೊತೆಗೆ ವೈದ್ಯರು ನೀಡಿರುವಂಥದ್ದು. ಇನ್ನೂ ಕುಟುಂಬಸ್ಥರು ಒಂದು ಆಸೆಯಲ್ಲಿದ್ದಾರೆ, ದೇವ್ರ ಮೇಲೆ ಬರ ಹಾಕಿ ಹೇಗಾದರೂ ನಮ್ಮ ಮಗ ಸರಿಯಾಗ್ಬಿಡ್ತಾನೆ ಅಂತ ಕಾಯ್ತಿದ್ದಾರೆ, ಕಣ್ಬಿಟ್ರೆ ಸಾಕು ಅಂತ ಕಾಯ್ತಿದ್ದಾರೆ. ಅದೇ ನಿರೀಕ್ಷೆಯಲ್ಲಿ ನಾವು ಕಳೆದ 3 ದಿವಸದಿಂದನೂ ಕಾಯ್ತಾ ಇದ್ದೀವಿ. ಯಾಕಂದರೆ ಚಿಕಿತ್ಸೆಗೆ ಸ್ಪಂದಿಸಿದ ನಂತರದಲ್ಲಿ ಪ್ರಜ್ಞೆ ಬಂತು ಅಂದರೆ ಮುಂದಿನ ಚಿಕಿತ್ಸೆ ನೀಡ್ಬೋದು. ಆದರೆ ಇಲ್ಲಿವರೆಗೂ ಆತನ ಪರಿಸ್ಥಿತಿ ಚಿಂತಾಜನಕವಾಗಿದೆ, ಡೀಪ್ ಕೋಮದಲ್ಲಿದೆ. ನೆನ್ನೆ ವೈದ್ಯರು ಹೇಳ್ತಾರೆ ಡೀಪ್ ಕೋಮದಲ್ಲಿದ್ದಾರೆ. ಏನು ವೈದ್ಯಕೀಯ ಟರ್ಮ್ಸಲ್ಲಿ ಏನು ಹೇಳ್ತಾರೆ ಅಂದರೆ 48 ಗಂಟೆಗಳ ಕಾಲ ಚಿಕಿತ್ಸೆಗೆ ಸ್ಪಂದಿಸದೆ ಬ್ರೈನ್ ವರ್ಕ್ ಆಗದೆ ಇದ್ದರೆ ಅದನ್ನು ಬ್ರೈನ್ ಡೆಡ್ ಅಥವಾ ಮೆದುಳು ನಿಷ್ಕ್ರಿಯಗೊಂಡಿದೆ ಅಂತ ಡಿಕ್ಲೇರ್ ಮಾಡ್ತಾರೆ. ಆ ಮಾಹಿತಿಯನ್ನು ಈಗ ಸದ್ಯಕ್ಕೆ ವೈದ್ಯರು ಅಕ್ಷಯ್ ಕುಟುಂಬಸ್ಥರಿಗೆ ನೀಡಿರುವಂಥದ್ದು. ಇನ್ನು ಕಾದು ನೋಡೋಣ ಅಂತಲೂ ಸಹ ಹೇಳಿದ್ದಾರೆ. ಮತ್ತು ವೆಂಟಿಲೇಟರಲ್ಲೇ ಚಿಕಿತ್ಸೆ ಮುಂದುವರಿತಿದೆ, ಆಕ್ಸಿಜನ್ ಕೊಡ್ತಿದ್ದಾರೆ, ಮತ್ತು ಬಾಡಿಯ ಯಾವುದೇ ಆರ್ಗನ್ಸ್ಗಳು ಡ್ಯಾಮೇಜ್ ಆಗಬಾರ್ದು ಅಂತ ಕಂಪ್ಲೀಟ್ಲಿ ಮೆಡಿಸನ್ಸ್ ಕೊಟ್ಟು ಆತನ ಜೀವ ಉಳಿಸುವಂಥ ಪ್ರಯತ್ನ ಕೂಡ ವೈದ್ಯರು ಮಾಡ್ತಿರುವಂಥದ್ದು. ಮುಂದೆ ಏನಾಗುತ್ತೋ ಕಾದು ನೋಡಬೇಕಿದೆ. ವೈದ್ಯರು ಬೇರೆ ಯಾವುದಾದ್ರು ಪ್ರಯತ್ನಗಳು ಮಾಡ್ತಾರಾ ಅಥವಾ ಆತನಿಗೆ ಪ್ರಜ್ಞೆ ಬರುತ್ತಾ, ವೈದ್ಯರು ಅದ್ರ ಬಗ್ಗೆ ಬಂದು ಒಂದು ಸ್ಪಷ್ಟನೆ ಕೊಡಬೇಕಾಗತ್ತೆ. ಅರುಣ್. ಓಕೆ ಮಾರುತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.